ಅದು ಸುಮಾರು 80 ವರ್ಷದ ಹಳೆಯ ಪೋಸ್ಟ್ ಆಫೀಸು. ಈಗ ಪೋಸ್ಟ್ ಆಫೀಸ್ ವಿಚಾರದಲ್ಲಿ ತೆಗೆದುಕೊಂಡಂತಹ ಒಂದು ಆದೇಶ ಸ್ಥಳೀಯರನ್ನ ಕೆರಳಿಸಿದೆ. ಏನದು ಆದೇಶ? ಬನ್ನಿ ನೋಡ್ಕೊಂಡು ಬರೋಣ. ಪೋಸ್ಟ್ ಆಫೀಸ್ಗಾಗಿ ಹಿರಿಯ ನಿವಾಸಿಗಳ ಹೋರಾಟ. 80 ವರ್ಷದ ಪೋಸ್ಟ್ ಆಫೀಸ್ ವಿಲೀನಕ್ಕೆ ತೀವ್ರ ಖಂಡನೆ. ಬೇರೆ ಏರಿಯಾಗೆ ಹೋಗಲು ಬಿಡಲ್ಲ ಅಂತಿರೋ ನಾಗರಿಕರು. ಅದು ಬೆಂಗಳೂರಿನ ಹೃದಯ ಭಾಗದಲ್ಲೇ ಇರುವ 80 ವರ್ಷದಷ್ಟು ಹಳೆಯದಾದ ಅಂಚೆ ಕಚೇರಿ. ಇಲ್ಲಿ ಈಗಲೂ ಸಾವಿರಾರು ಠೇವಣಿದಾರರು, ಹಿರಿಯ ನಾಗರಿಕರು ಅಂಚೆ ಇಲಾಖೆಯ ಮೂಲಕ ವ್ಯವಹಾರ ಮಾಡ್ತಿದ್ದಾರೆ. ಆದ್ರೆ ಈಗ ಇದೇ ಅಂಚೆ ಕಚೇರಿಯನ್ನ ಬೇರೊಂದು ಏರಿಯಾ ಅಂಚೆ ಕಚೇರಿಯ ಜೊತೆ ವಿಲೀನ ಮಾಡಿ ಬೇರೆ ಏರಿಯಾ ಶಿಫ್ಟ್ ಮಾಡಲು ಅಂಚೆ ಇಲಾಖೆ ಮುಂದಾಗಿದ್ದು, ಇಲಾಖೆ ಈ ನಿರ್ಧಾರದ ವಿರುದ್ಧ ಇಡೀ ಏರಿಯಾ ನಿವಾಸಿಗಳು ಸಿಡಿದೆದ್ದಿದ್ದಾರೆ. ಹೌದು, ಬೆಂಗಳೂರಿನ ಪ್ಯಾಲೇಸ್ ಗುಟ್ಟಳ್ಳಿ ಅಂಚೆ ಕಚೇರಿಯನ್ನೇ ಅಂಚೆ ಇಲಾಖೆ ಈಗ ಶೇಷಾದ್ರಿಪುರ ಅಂಚೆ ಕಚೇರಿಯೊಂದಿಗೆ ವಿಲೀನ ಮಾಡಲು ಮುಂದಾಗಿರುವುದು ದೇಶದ ಹಲವು ನಗರಗಳ ಅಂಚೆ ಕಚೇರಿಗಳ ಪೈಕಿ ಸುಮಾರು 75% ಅಂಚೆ ಕಚೇರಿಗಳನ್ನ ಅಕ್ಕಪಕ್ಕದ ಕಚೇರಿಗಳೊಂದಿಗೆ ವಿಲೀನಗೊಳಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಅದರಂತೆ ಬೆಂಗಳೂರಿನಲ್ಲೂ ಸುಮಾರು 23 ಅಂಚೆ ಕಚೇರಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದು, ಅಕ್ಕಪಕ್ಕದ ಕಚೇರಿಗಳ ಜೊತೆ ವಿಲೀನ ಮಾಡಲು ಸಿದ್ಧತೆ ಮಾಡಲಾಗ್ತಿದೆ. ಇದೇ ನಿರ್ಧಾರ ಈಗ ಇಲ್ಲಿನ ನಿವಾಸಿಗಳನ್ನ ಕೆರಳಿಸಿದೆ. ದಯವಿಟ್ಟು ಇಲ್ಲಿನ ನಾಗರಿಕೆ ತೊಂದರೆ ಕೊಡಬೇಕು ಅಂತಾನೆ ಏನಾದ್ರು ಜನರಲ್ ಪೋಸ್ಟ್ ಆಫೀಸ್ ಅವರು ಇವರು ತೀರ್ಮಾನ ತಗೊಂಡ್ಬಿಟ್ಟಿರಬೇಕು ಅನ್ಸುತ್ತೆ ನನ್ನ ಅನಿಸಿಕೆ ಆಗ್ತಾಯಿದೆ. ಯಾಕಂದರೆ ಇಲ್ಲಿ ಪಕ್ಕದಲ್ಲಿ ನಗರ ಕೇಂದ್ರ ಹೆಲ್ತ್ ಸೆಂಟ್ರ್ ಇದೆ ಒಂದು, ಎರಡನೇದು ಉಣ್ಣಾಮಾಲೆ ಅಂತ ಹೆರಿಗೆ ಆಸ್ಪತ್ರೆ ಇತ್ತು, ಅದನ್ನು ಕ್ಲೋಸ್ ಮಾಡಿದ್ದಾರೆ. ಇವಾಗ ಇದನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ಅಂತ ಗುಟ್ಟಳ್ಳಿಗೆ ಏನು ಮಾಡಬೇಕು ಅಂತ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸರ್. ಸುಮಾರು ಇವಾಗ ಹೇಳ್ಬೇಕಂದ್ರೆ 3 ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಶಿವಾಜಿನಗರ್ ಬರುತ್ತೆ, ಕುಮಾರ ಪಾರ್ಕು ಬರುತ್ತೆ, ಮತ್ತು ನಮ್ಮ ಮಲ್ಲೇಶ್ವರಮು ಬರುತ್ತೆ. 3 ಕಾನ್ಸ್ಟಿಟ್ಯೂನ್ಸಿಗೂ ತೊಂದರೆ ಆಗುತ್ತೆ ಇಲ್ಲಿ. ಯಾಕಂದರೆ ಎಲ್ಲ ಕಡೆಯೂ ಇದ್ದಾರೆ. ಇವಾಗ ಸುಮಾರು ಒಂದು 7,000 ಅಕೌಂಟ್ ಇದೆ. ಆರ್ ಡಿ ಅಕೌಂಟ್ಗಳು 1,500 ಇದೆ, ಮತ್ತು 600 ಇವ್ರದ್ದು ಸೀನಿಯರ್ ಸಿಟಿಸನ್ ಪೆನ್ಷನ್ ಹೋಲ್ಡರ್ಸ್ ಇದೆ. ಇವ್ರಿಗೆಲ್ಲ ತೊಂದರೆ ಆಗುತ್ತಲ್ಲ. ದಯವಿಟ್ಟು ಇದನ್ನೆಲ್ಲ ನೋಡಿ ಒಂದು ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದರೆ ವಯಸ್ಸಾದವರು ಹಿರಿಕರಿಗೆ ತುಂಬ ಇವಾಗ ಇಲ್ಲಿಂದ ಅಷ್ಟು ದೂರ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇದನ್ನು ಅವರು ಅರ್ಥ ಮಾಡ್ಕೊಂಡು ಇದನ್ನು ನಮ್ಗೆ ಆದಷ್ಟು ಇಲ್ಲೇ ಉಳಿಸ್ಕೊಡ್ಬೇಕು ಅಂತ ಅವ್ರಲ್ಲಿ ನಾವು ಮನವಿ ಮಾಡ್ತೀವಿ ಸರ್. ಇನ್ನು ಈ ಬಗ್ಗೆ ಕೇಂದ್ರ ಸಚಿವರಿಗೂ ಪತ್ರ ಬರೆಯಲಾಗಿದೆ. ಆದರೆ ಅಂಚೆ ಇಲಾಖೆ ಮಾತ್ರ ಯಾವುದಕ್ಕೂ ಬಗ್ಗದೆ ಇದು ನಷ್ಟದಲ್ಲಿದೆ ಅನ್ನೋ ಕಾರಣ ನೀಡಿ ಪ್ರಕ್ರಿಯೆ ಆರಂಭಿಸಿದೆ. 80 ವರ್ಷಗಳಿಂದ ಇರುವ ಈ ಕಚೇರಿ ತಮ್ಮ ಏರಿಯಾದ ಅಸ್ತಿತ್ವ ಅನ್ನೋದು ಸ್ಥಳೀಯರ ಅಭಿಪ್ರಾಯವಾಗಿದೆ. ಸರ್, ನಾನು ಇದು ಮರ್ಜಾಗೋ ಮಾಹಿತಿ ನನಗೆ ಸುಮಾರು ಒಂದು 7 ತಿಂಗಳಿಂದ ಗೊತ್ತಾಯ್ತು. ನಾನು ಸಂಬಂಧಪಟ್ಟ ಪೋಸ್ಟಲ್ ಅಧಿಕಾರಿಗಳಿಗೆ ಮುಖ್ಯಸ್ಥರನ್ನೇ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಅವ್ರು ಯಾವತ್ತೂ ಸಿಕ್ಕಲಿಲ್ಲ. ಡೆಲ್ಲಿಗೆ ಹೋಗಿದ್ದಾರೆ, ಅಲ್ಲೋಗಿದ್ದಾರೆ. ಬಟ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ಅವರ ಲೆಟರ್ ಮುಖಾಂತರ ಎಲ್ಲರಿಗೂ ಮತ್ತು ಕೈ ಕೆಳಗಡೆ ಇರೋ ಆಫೀಸರ್ಸ್ಗೆ ಎಲ್ಲರಿಗೂ ಕೊಟ್ಕೊಂಡು ಅವ್ರನ್ನೂ ಭೇಟಿ ಮಾಡಿದ್ದೀನಿ. ಕೈ ಕೆಳಗಡೆ ಆಫೀಸರ್ಸ ಆಯಿತು, ನಾವು ನೋಡ್ತೀವಿ, ಇದು ಸೆಂಟ್ರಲ್ ಗೌರ್ಮೆಂಟ್ ಇದು ಹೀಗೀಗೆ ಅಂತ. ನಮಗೆ ಪೋಸ್ಟ್ ಆಫೀಸು ಪುರಾತನ ಕಾಲದಿಂದ ಇರೋದು, ನಮ್ಮ ದಯವಿಟ್ಟು ಮರ್ಜ್ ಮಾಡಬೇಡಿ, ನಮ್ಗೆ ಉಳಿಸ್ಕೊಡಿ. ಸೆಂಟ್ರಲ್ ಮಿನಿಸ್ಟ್ರು ಮೋದಿಯವ್ರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಮೋದಿಜಿ ಅವರು ಯಾವುದೇ ಕಾರಣಕ್ಕೂ ಇದನ್ನು ಮುಚ್ಚಿಸ್ಬೇಡಿ. ಒಟ್ಟಾರೆ ಅಂಚೆ ಕಚೇರಿ ಉಳಿವಿಗೆ ಇಡೀ ಏರಿಯಾ ಹೋರಾಡುತ್ತಿದ್ದು, ಕೇಂದ್ರ ಅಂಚೆ ಇಲಾಖೆ ನಿರ್ಧಾರದಿಂದ ಹಿಂದೆ ಸರಿಯುತ್ತಾ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.